ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ರಾಜ್ಯದ ಎಲ್ಲ BPL ರೇಷನ್ ಕಾರ್ಡ್ ಹೊಂದಿದವರಿಗೆ ಅತ್ಯಂತ ಮಹತ್ವದ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಮತ್ತು ಅದರ ಜೊತೆಗೆ ನಿಮ್ಮ ಮನೆಯ ಸದಸ್ಯರಲ್ಲಿ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ಮಾಹಿತಿ ಮಹತ್ವವಾದ ಒಂದು ಯೋಜನೆಯ ಮಾಹಿತಿ ಆಗಿದೆ. ಹೌದು ಸ್ನೇಹಿತರೆ, ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮ ಬಳಿ ಇರಬೇಕು ಅಂದರೆ ಮತ್ತು ಈ ಒಂದು ರೇಷನ್ ಕಾರ್ಡ್ ರದ್ದಾಗದಂತೆ ನೋಡಿಕೊಳ್ಳಬೇಕಂದ್ರೆ ಈ ಒಂದು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ. ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡಿನಲ್ಲಿ ಯಾವುದೇ ರೀತಿ ಒಂದು ಸೌಲಭ್ಯ ಕೂಡ ನಿಮಗೆ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗಿದೆ. ಅದಕ್ಕೋಸ್ಕರ ಕೂಡ ನಾನು ನಿಮಗೆ ತಿಳಿಸಬೇಕು ಅಂತ ಕೂಡ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ಸ್ನೇಹಿತರೆ, ಇತ್ತೀಚೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು KYC ಪ್ರಕ್ರಿಯೆಗೆ ಹೆಚ್ಚಿನ ಒತ್ತು ಕೂಡ ನೀಡಲಾಗ್ತಾ ಇದೆ. ಇನ್ನು KYC ಮಾಡಿಸದೇ ಇರುವ ಸದಸ್ಯರನ್ನು ಶೀಘ್ರದಲ್ಲೇ ಅದನ್ನು ಪೂರ್ಣಗೊಳಿಸಬೇಕು ಎಂದು ಕೂಡ ಸೂಚಿಸಲಾಗ್ತಾ ಇದೆ. KYC ಎಂದರೇನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರದು ಕೂಡ KYC ಆಗಿರ್ಬೇಕು ರೇಷನ್ ಕಾರ್ಡ್ ಇಂದು. ಹಾಗಿದ್ರೆ ಮಾತ್ರ ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮ ಬಳಿ ಇರುತ್ತದೆ, ಯಾವುದೇ ಕಾರಣಕ್ಕೂ ರದ್ದಾಗೋದಿಲ್ಲ. ನಿಮ್ಮ ಒಂದು KYC ಆಗದಿದ್ದರೆ ಪ್ರತಿಯೊಬ್ಬ ರೇಷನ್ ಕಾರ್ಡಿನಲ್ಲೂ ಕೂಡ KYC ಆಗದಿದ್ದರೆ ರೇಷನ್ ಕಾರ್ಡ್ ಕಳೆದುಕೊಳ್ಳಬೇಕಾಗುತ್ತದೆ. ಈ ಒಂದು ಮಾಹಿತಿಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಕೂಡ ಹೊರಡಿಸಲಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, KYC ಎಂದ್ರೇನು, ಯಾವ ರೀತಿ ಮಾಡಿಸಬೇಕು, ಯಾವ ರೀತಿ ಈ ಒಂದು KYC ಗೆ ಡಾಕ್ಯುಮೆಂಟ್ಸ್ ಬೇಕು, ರೇಷನ್ ಕಾರ್ಡ್ಗೆ KYC ಯಾಕೆ ಬೇಕು ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, KYC ಎಂದ್ರೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ರೇಷನ್ ಕಾರ್ಡ್ ನಲ್ಲಿರುವ ಸದಸ್ಯರ ಗುರುತನ್ನು, ಆಧಾರವನ್ನು, ಮಾಹಿತಿಯನ್ನು ಪರಿಶೀಲಿಸುವ ಪ್ರಕ್ರಿಯೆ. ಇದರಿಂದ ನಿಜವಾದ ಫಲಾನುಭವಿಗಳಿಗೆ ಮಾತ್ರ ಸರ್ಕಾರದಿಂದ ಸೌಲಭ್ಯ ಸಿಗುವಂತದ್ದು. ಹೌದು ಸ್ನೇಹಿತರೆ, KYC ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡಿಗೆ KYC ಕಂಪ್ಲೀಟ್ ಆಗಿದ್ರೆ ನೀವು ಈ ಒಂದು ರೇಷನ್ ಅನ್ನು ಪಡೆಯೋದಕ್ಕೆ ಅರ್ಹರಿದ್ದೀರಿ ಅಂತ ಕೂಡ ಸರ್ಕಾರ ಪರಿಗಣಿಸಲಾಗುತ್ತದೆ. ಅದಕ್ಕೋಸ್ಕರ ಇಲ್ಲಿ KYC ಮಾಡಿಸೋದಕ್ಕೆ ಅವಶ್ಯವಾದ ಮಾಹಿತಿಯನ್ನು ಹೊರಡಿಸಲಾಗಿದೆ. ಸರ್ಕಾರ ಏಕೆ KYC ಮಾಡಿಸಲಾಗ್ತಾ ಇದೆ ಅಂತ ನೋಡೋದಾದ್ರೆ ನಕಲಿ ಫಲಾನುಭವಿಗಳನ್ನು ತೆಗೆದುಹಾಕಲು ಮತ್ತು ಮೃತಪಟ್ಟ ಸದಸ್ಯರ ಹೆಸರನ್ನು ಗುರುತಿಸಲು, ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದವರನ್ನು ಪತ್ತೆ ಹಚ್ಚಲು. ಹೌದು ಸ್ನೇಹಿತರೆ, ಈಗ 2-3 ರೇಷನ್ ಕಾರ್ಡ್ ಅನ್ನು ಕೂಡ ನಕಲಿ ರೇಷನ್ ಕಾರ್ಡ್ ಅನ್ನು ಮಾಡಿಸಿಕೊಳ್ತಾ ಇದ್ದಾರೆ. ಅಂತವರನ್ನು ಪತ್ತೆ ಹಚ್ಚಲು ಕೂಡ ಇಲ್ಲಿ KYC ಮುಖ್ಯವಾಗಿದೆ. ಅದಕ್ಕೋಸ್ಕರ ಸರ್ಕಾರ KYC ಯನ್ನು ಹೊರಡಿಸಲಾಗಿದೆ ಮತ್ತು ಅರ್ಹ ಕುಟುಂಬದವರಿಗೆ ಮಾತ್ರ ಈ ಒಂದು ಫಲ ಸಿಗಬೇಕು ಅನ್ನೋ ಒಂದು ನಿರ್ಧಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, KYC ಮಾಡಿಸದಿದ್ರೆ ಏನಾಗಬಹುದು ಅಂತ ನೋಡೋದಾದ್ರೆ ಸರ್ಕಾರದ ಬಾಕಿ ಇರುವ KYC ಯನ್ನು ಪೂರ್ಣಗೊಳಿಸಲು ಸೂಚನೆ ನೀಡಲಾಗಿದೆ. ನಿಗದಿತ ಅವಧಿಯಲ್ಲಿ KYC ಯನ್ನು ಮಾಡಿಸಿದ ಸದಸ್ಯರನ್ನು ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗುವಂತದ್ದು. ಅಂದ್ರೆ KYC ಇಷ್ಟು ಸಮಯ ಅಂತ ಕೂಡ ಸರ್ಕಾರ ನಿರ್ಧರಿಸಿರುತ್ತದೆ. ಅಷ್ಟರೊಳಗೆ ನಿಮ್ಮ KYC ಆಗಿದ್ರೆ ನಿಮ್ಗೆ ಈ ಒಂದು ರೇಷನ್ ಕಾರ್ಡಿನ ಒಂದು ಲಾಭ ಸಿಗುತ್ತದೆ. ಇಲ್ಲ ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಅನ್ನು ರದ್ದಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಅದರಿಂದ ವಿಳಂಬ ಮಾಡದೆ ಪ್ರತಿಯೊಬ್ಬ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು KYC ಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಇದನ್ನು ಕುರಿತು ಆಹಾರ ಇಲಾಖೆ ಸರ್ಕಾರದಿಂದ ನಿರಂತರ ಸೂಚನೆಯನ್ನು ಹೊರಡಿಸಲಾಗ್ತಾ ಇದೆ. KYC ಮಾಡಿಸಿರಬೇಕಾದ ಒಂದು ಡಾಕ್ಯುಮೆಂಟ್ಸ್ ಏನಂತ ನೋಡೋದಾದ್ರೆ, ಹೌದು ಸ್ನೇಹಿತರೆ, KYC ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅಗತ್ಯವಿದ್ದರೆ ಸಾಕು. ಇಷ್ಟು ಒಂದು 3 ನಿಮ್ಮ ಒಂದು ದಾಖಲೆಗಳು ಸರಿ ಆಗಿರಬೇಕು. ಹೌದು ಸ್ನೇಹಿತರೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತದಲ್ಲ, ಆ ಮೊಬೈಲ್ ನಂಬರ್ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಎಲ್ಲಿ ಹೋಗಿ ಒಂದು KYC ಮಾಡಿಸಬೇಕು ಅಂತ ನೋಡೋದಾದ್ರೆ ನ್ಯಾಯಬೆಲೆ ಅಂಗಡಿಗೆ ಅಥವಾ ಆಹಾರ ಇಲಾಖೆ ಸೇವಾ ಕೇಂದ್ರಕ್ಕೂ ಹೋಗಿ ನೀವು ಮಾಡಿಸಬಹುದು. ಸರ್ಕಾರ ಅನುಮೋದಿತ ಕೇಂದ್ರಗಳಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಆಹಾರ ಇಲಾಖೆ ಸೇವಾ ಕೇಂದ್ರ ಮತ್ತು ನ್ಯಾಯಬೆಲೆ ಅಂಗಡಿಗೆ ನೀವು ಹೋಗಿ KYC ಯನ್ನು ಮಾಡಿಸಬಹುದು. KYC ಯ ನಂತರ ಯಾವ ರೀತಿ ನಿಮಗೆ ಪ್ರಯೋಜನ ಅಂದ್ರೆ KYC ಮಾಡಿಸಿದ್ರೆ ನಿಮಗೆ ಯಾವ ರೀತಿ ಪ್ರಯೋಜನ ಸಿಗುತ್ತದೆ, ಏನು ಲಾಭ ಸಿಗುತ್ತದೆ ಅಂತ ನೋಡೋದಾದ್ರೆ ರೇಷನ್ ಪಡೆಯಲು ಯಾವುದೇ ತೊಂದರೆ ಆಗೋದಿಲ್ಲ. ಸರ್ಕಾರದ ಆಹಾರ ಧಾನ್ಯ ಯೋಜನೆಗಳ ಲಾಭ ನಿಮಗೆ ಸಿಗುವಂತದ್ದು. ಭವಿಷ್ಯದಲ್ಲಿ ಹೊಸ ಸೌಲಭ್ಯಗಳನ್ನು ಪಡೆಯೋದಕ್ಕೂ ಕೂಡ ಅನುಕೂಲವಾಗುತ್ತದೆ. ಈಗ ಸರ್ಕಾರದಿಂದ ಎಷ್ಟೋ ಒಂದು ಸೌಲಭ್ಯಗಳು ಬರ್ತಾ ಇದಾವೆ, ಈ ಒಂದು ಯೋಜನೆಗಳು ಸಿಗ್ತಾ ಇದಾವೆ. ಅದರಲ್ಲಿ ರೇಷನ್ ಕಾರ್ಡ್ ಕೂಡ ಮುಖ್ಯವಾಗಿರುತ್ತದೆ. ರೇಷನ್ ಕಾರ್ಡ್ ಇದ್ರೆ ಆ ಒಂದು ಹೊಸ ಯೋಜನೆಗಳು ನಿಮಗೆ ಸಿಗುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಅನ್ನು ಜವಾಬ್ದಾರಿಯಾಗಿ ನಿಮ್ದು KYC ಯನ್ನು ಪೂರ್ಣಗೊಳಿಸಿ. ಸ್ನೇಹಿತರೆ, ಯಾರ್ಯಾರು ಈ ಒಂದು KYC
ಯನ್ನು ತಕ್ಷಣವೇ ಮಾಡಿಸಬೇಕು ಅಂತ ನೋಡೋದಾದ್ರೆ ಈ KYC ಮಾಡುವವರು ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡುವವರಿಗೆ ಈ ಒಂದು ಅವಕಾಶ ಕಲ್ಪಿಸಲಾಗಿದೆ. ಹೌದು ಸ್ನೇಹಿತರೆ, ಹೊಸದಾಗಿ ಯಾರ್ಯಾರೆಲ್ಲ ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡ್ತಿರ್ತಾರಲ್ಲ ಆ ಒಂದು ಸದಸ್ಯರ ಒಂದು KYC ಆಗಬೇಕು. ಮತ್ತು ವಿಳಾಸ ಅಥವಾ ಸದಸ್ಯರ ಮಾಹಿತಿಯ ಬದಲಾವಣೆ ಅಂದ್ರೆ ಏನಾದ್ರೂ ವಿಳಾಸ ಆಗಿರ್ಬೋದು ಮತ್ತು ಆ ಒಂದು ನಿಮ್ಮ ಒಂದು ರೇಷನ್ ಕಾರ್ಡಿನಲ್ಲಿ ಏನಾದ್ರೂ ತಿದ್ದುಪಡಿ ಮಾಡಿರ್ತಿರಲ್ಲ ಅವಾಗ ನೀವು ತಿದ್ದುಪಡಿ ಮಾಡಿಸಿದ ನಂತರ ಮತ್ತು KYC ಮಾಡಿಸಬೇಕಾಗಿರುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು KYC ಮಾಡಿಸಿಕೊಳ್ಳಿ. ಪ್ರತ್ಯಕ್ಷವಾದ ಸಲಹೆಯನ್ನು ಕೂಡ ಸರ್ಕಾರದಿಂದ ಹೊರಡಿಸಲಾಗಿದೆ. ಸರ್ಕಾರದಿಂದ ಇಷ್ಟು ಸಮಯ ಅಂತ ನಿಗದಿಪಡಿಸಲಾಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು KYC ಯನ್ನು ಇವಾಗಲೇ ಮುಗಿಸ್ಕೊಳ್ಳಿ. ಕೊನೆಯ ದಿನದವರೆಗೂ ಯಾರು ಕಾಯ್ಕೋಬೇಡಿ. ಯಾಕಂದ್ರೆ ಕೊನೆಯ ದಿನ ಬಂದಾಗ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಾದ್ರೂ ಸರಿ ಇರೋದಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಆಗಿ ನಿಮ್ದು KYC ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇವಾಗಲೇ ಹೋಗಿ KYC ಯನ್ನು ಕಂಪ್ಲೀಟ್ ಆಗಿ ಮಾಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ KYC ಯನ್ನು ಮಾಡಿಸಿಕೊಳ್ಳಿ. KYC ಆಗಿದ್ರೆ ನಿಮ್ಮ ತಿಂಗಳ ರೇಷನ್ ನಿಮಗೆ ಬಂದು ತಲುಪುತ್ತದೆ. ಮತ್ತು ನಿಮ್ಮ ಒಂದು ಹೊಸ ಸದಸ್ಯರು ಸೇರ್ಪಡೆ ಮಾಡಿದ್ರು ಕೂಡ KYC ಬೇಕಾಗಿರುತ್ತದೆ. ಮತ್ತು ಏನಾದರೂ ನಿಮ್ಮ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿದ್ರು ಕೂಡ ನಿಮ್ದು KYC ಬೇಕಾಗಿರುತ್ತದೆ. ಮತ್ತು ಪ್ರತಿಯೊಬ್ಬರು ಕೂಡ KYC ಯನ್ನು ಮಾಡಿಸೋದು ಇಂಪಾರ್ಟೆಂಟ್ ಆಗಿದೆ. ನಾನು ಯಾಕೆ ನಿಮಗೆ ಎಷ್ಟು ಪದೇ ತಿಳಿಸ್ತಾ ಇದ್ದೇನೆ ಅಂದ್ರೆ KYC ಮಾಡಿಸದೆ ಹೋದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತದೆ. ಎಷ್ಟೋ ಜನರು ಈ ಒಂದು ರೇಷನ್ ಅನ್ನು ನೆಚ್ಚಿಕೊಂಡು ಎಷ್ಟೋ ಜನರು ಲಾಭವನ್ನು ಪಡೆದುಕೊಂಡು ಅವರ ಒಂದು ತಿಂಗಳ ಖರ್ಚನ್ನು ನಡೆಸ್ತಾ ಇರ್ತಾರೆ, ಅವರ ಒಂದು ಜೀವನವನ್ನು ನಡೆಸ್ತಾ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಲಾಭ ಸಿಗಬೇಕು ಅಂತ ಕೂಡ KYC ಯನ್ನು ಮಾಡೋದಕ್ಕೆ ಮುಂದಾಗಿದೆ ಸರ್ಕಾರ. ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡಿಗೆ KYC ಮಾಡಿಸಿಕೊಳ್ಳಿ. ಹಾಗಿದ್ರೆ ಮಾತ್ರ ಪ್ರತಿ ತಿಂಗಳು ರೇಷನ್ ನಿಮಗೆ ಬಂದು ತಲುಪುತ್ತದೆ. ಇಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇರುತ್ತದೆ. ರದ್ದಾಗ್ಬಿಟ್ರೆ ಈ ಒಂದು ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಮತ್ತೆ ಎಷ್ಟೋ ಒಂದು ಕಷ್ಟ ಪಡಬೇಕಾಗಿರುತ್ತದೆ. ಅದಕ್ಕೋಸ್ಕರ ಸಣ್ಣದಾಗಿ KYC ಯನ್ನು ಮಾಡಿಸ್ಬಿಟ್ರೆ ನಿಮ್ದ ಒಂದೇ ದಿನಕ್ಕೆ KYC ಆಗ್ಬಿಟ್ಟಿರ್ತದೆ. ಆ ಒಂದು KYC ಯನ್ನು ಮಾಡಿಸಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಜವಾಬ್ದಾರರಾಗಿ ನಿಮ್ಮ ಬಳಿಯೇ ಇರುತ್ತದೆ. ಪ್ರತಿಯೊಬ್ಬರು ಕೂಡ KYC ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಆ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ, ಅದಕ್ಕೆ ನಾನು ಪ್ರತಿ ಉತ್ತರವನ್ನು ಕೊಡ್ತೇನೆ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.